ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಅನಂತನಾಗ್ ಸರ್ ಅವರಿಗೆ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯವಾದಂತಹ ಸ್ವಾಗತ ಸರ್. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಡೀ ಚಿತ್ರತಂಡಕ್ಕೆ ಹಿತೈಷಿಯಾಗಿ ನಿಂತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸದಾಶಿವ ಶೆಣೈ ಸರ್. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಇನ್ನು ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಚಿತ್ರತಂಡಕ್ಕೂ ಹಾರ್ಲಿ ವೆಲ್ಕಮ್. ಅದೇ ರೀತಿಯಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲ ಮಾಧ್ಯಮದ ಆತ್ಮೀಯರಿಗೆ, ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕವಯ್ಯ ಸಿನಿಮಾದಲ್ಲಿ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದ ಸುಂದರವಾದಂತಹ ಸಾಂಸ್ಕೃತಿಕ ವೈಭವವನ್ನ ತೆರೆ ಮೇಲೆ ತರುವಂತಹ ಅದ್ಭುತ ಪ್ರಯತ್ನವನ್ನ ಚಿತ್ರತಂಡ ಮಾಡ್ತಾ ಇದೆ. ಈ ಸಿನಿಮಾದ ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿನ ಪ್ರಾದೇಶಿಕ ಭಾಷೆಗಳು ಕನ್ನಡದ ಜೊತೆಗೆ ತುಳು, ಮಲಯಾಳಂ ಆಗಿರಬಹುದು, ಬ್ಯಾರಿ, ಕೊಂಕಣಿ ಎಲ್ಲ ಭಾಷೆಗಳಲ್ಲೂ ಕೂಡ ಸಂಭಾಷಣೆಯನ್ನ ನೀವು ಕೇಳಬಹುದು, ಅಷ್ಟೇ ವಿಜೃಂಭಿಸಬಹುದು ಕೂಡ. ಅದರ ಜೊತೆಗೆ ಸಾಮಾಜಿಕ ವಿಡಂಬನಾತ್ಮಕ ಸಿನಿಮಾವನ್ನು ಬಂದಾಗ ಖಂಡಿತ ನಮ್ಮ ಕನ್ನಡಿಗರು ಅಷ್ಟೇ ಪ್ರೀತಿಯಿಂದ ಇದನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ಆಶಯದೊಂದಿಗೆ ಈಗಾಗಲೇ ನಮ್ಮ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಅನ್ನ ರಿಲೀಸ್ ಮಾಡಿರೋರು ನಮ್ಮ ಸಿನಿಮಾದ ಪ್ರೆಸೆಂಟರ್ ಕೂಡ ಹೌದು. ನಮ್ಮ ಸಿನಿಮಾ ನೋಡಿ ನಾನು ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಲೇಬೇಕು ಅಂತ ಹೇಳಿ ಪ್ರೀತಿಯಿಂದ ಮುಂದೆ ಬಂದಿದ್ದು ಮಲಯಾಳಂನ ಖ್ಯಾತ ನಿರ್ದೇಶಕರು. ನೀವೆಲ್ಲರೂ ದ ಗ್ರೇಟ್ ಇಂಡಿಯನ್ ಕಿಚನ್ ನೋಡಿರ್ತೀರಾ. ಅದರಲ್ಲೂ ವಿಶೇಷವಾಗಿ ನಮ್ಮಂತಹ ಹೆಣ್ಮಕ್ಳಿಗಂತೂ ತುಂಬಾನೇ ಹತ್ತಿರವಾದಂತಹ ಸಿನಿಮಾ ಅದು. ಅದರ ಜೊತೆಗೆ ಕಾದಲ್ ದಿ ಕೋರ್ ಸಿನಿಮಾ, ಮಮ್ಮೂಟಿ ಸರ್ ಹಾಗೂ ಜ್ಯೋತಿಕಾ ಅವರ ಅಭಿನಯದ ಸಿನಿಮಾ. ಈಗಾಗಲೇ ಜಿಯೋ ಬೇಬಿ ಅವರು ನಿರ್ದೇಶಕರು ಮಾಡಿರುವ 4 ಸಿನಿಮಾಗಳಲ್ಲಿ 3 ಸಿನಿಮಾಗಳಿಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಅನ್ನ ಪಡೆದಿರೋರು. ಹಾಗಾಗಿ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಬಂದಾಗ ಖಂಡಿತ ನಮ್ಮ ಇಡೀ ಚಿತ್ರತಂಡಕ್ಕೆ ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಪ್ರೆಸೆಂಟರ್. ಅವರಿಗೆ ಈ ಮೂಲಕವಾಗಿಯೇ ನಾವು ಪ್ರೀತಿಯ ಧನ್ಯವಾದಗಳನ್ನ ಕಾರ್ಯಕ್ರಮದ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಇದು ಎಂಥ ಲೋಕವಯ್ಯ ಈ ಚಿತ್ರದ 2 ಹಾಡುಗಳನ್ನು ಬಿಡುಗಡೆ ಸಮಾರಂಭ ಇದು. ಅಂದರೆ ನಾನು ಅದನ್ನು ಕುರಿತು ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಅಂದರೆ ಕಷ್ಟಕ್ಕೆ ನಾನು ಸೀಮಿತವಾಗಿದ್ದು ಹೇಳಿ ಮತ್ತೆ ಭಾಷಣ ಮಾಡುವ ಕರಿತೀನಿ ಆಶ್ವಾಸನೆ ಮೇಲೆ ಆ 2 ಹಾಡುಗಳನ್ನು ಬಿಡುಗಡೆ ವತಿಯಿಂದ ಪೂರ್ತಿ ಚಲನಚಿತ್ರ ತಂಡದಿಂದ ಮೈಕ್ ಹತ್ರ ಇಟ್ಕೊಳ್ಳಿ ಮೈಕ್ ಧನ್ಯವಾದ ಸಮರ್ಪಣೆ ಕೊಡ್ತೀನಿ. ಹಾಗೆ ಈ ಚಲನಚಿತ್ರವನ್ನು ನಮ್ಮ ಮೊದಲ ಪ್ರಯತ್ನ, ನೀವೆಲ್ಲ ಸಪೋರ್ಟ್ ಮಾಡಬೇಕು, ಸ್ವಲ್ಪ ಪ್ರಚಾರ ಕೊಡಬೇಕು. ಇದು ಒಳ್ಳೆ ಥಿಯೇಟ್ರಲ್ಲಿ ಒಳ್ಳೆ ಕಲೆಕ್ಷನ್ ಆಗುವ ಹಾಗೆ ನಿಮ್ಮ ಸಹಕಾರದಿಂದ ಸಾಧ್ಯ ಮಾಡಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿತೇಶ್. ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮಗೆ ಕಮ್ಯುನಿಕೇಟ್ ಆಗ್ತದೆ. ಸೊ ಇದು ಎಂತ ಲೋಕವಯ್ಯ ಟೈಟಲ್. ಆಕ್ಚುಲಿ ಇದು ಸಿನಿಮಾ ಶೂಟ್ ಕಂಪ್ಲೀಟ್ ಆದ್ಮೇಲೆ ಈ ಕಾನ್ಸೆಪ್ಟ್ ಕಂಪ್ಲೀಟ್ ನೋಡುವಾಗ ಇದಕ್ಕೆ ಬಿಫೋರ್ ಟೈಟಲ್ ವಾಸ್ ಡಿಫರೆಂಟ್ ಆಕ್ಚುಲಿ. ಸೊ ಇದು ಕಂಪ್ಲೀಟ್ ಸಿನಿಮಾ ನೋಡುವಾಗ ಇದರಲ್ಲಿ ತುಂಬಾ ಎಲಿಮೆಂಟ್ಸ್ಗಳಿದೆ, ಹಿಡನ್ ಎಲಿಮೆಂಟ್ಸ್ಗಳು ತುಂಬಾ ಇದೆ. ಸೊ ಇದರಲ್ಲಿ ಎಲ್ಲ ಆಲ್ ಇದು ನೋಡುವಾಗ ಅನಂತನಾಗ್ ಸರ್ ಅಂದ್ರೆ ಇದು ಟಿವಿಯಲ್ಲಿ ಹೋಗ್ತಾ ಇದ್ರು ನಿನಾದದ ವಿಜಯ ಸಾಂಗ್. ಹಾಗೆ ಸಡನ್ಲಿ ಅದು ಇದೇ ನಮ್ಮ ಆಪ್ಟ್ ಟೈಟಲ್ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಹಾಗೆ ಅದು ಸ್ಟೋರಿ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ನನ್ನ ಮೊದಲನೇ ಸಿನಿಮಾ, ಫಸ್ಟ್ ಅಟೆಂಪ್ಟ್ ಆಸ್ ಎ ಡೆಬ್ಯೂಟ್ ಡೈರೆಕ್ಟರ್. ಸೊ ಹೆಲ್ಪ್ ಬೇಕು, ನಿಮ್ಮೆಲ್ಲ ಸಪೋರ್ಟ್ ಅಲ್ಲಿ ಮಾತ್ರ ಇದು ವಿನ್ ಆಗಬೇಕು. ಯಾಕಂದ್ರೆ ತುಂಬಾ ಎಫರ್ಟ್ ಇದೆ, ತುಂಬಾ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಎಫರ್ಟ್ ಇದ್ದ ಸಿನಿಮಾ ಇದು. ನಿಮ್ಗೆ ಕಂಪ್ಲೀಟ್ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ, ತುಂಬಾ ವೆರಿ ಶಾರ್ಟ್ ಟೈಮ್ ಅಲ್ಲಿ 26 ಆರ್ಟಿಸ್ಟ್ಗಳು ಆಕ್ಟ್ ಮಾಡಿದ ಒಂದು ಸಿನಿಮಾ ಇದು. ಸೊ ಎಲ್ಲರಿಗೂ ಸಿನಿಮಾ ಮಾಡೋ ಪ್ರಯತ್ನ ಶೂರ್ ಇರುತ್ತದೆ. ಬಟ್ ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ ಕಾರಣ ಒಂದು ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕನ್ನೋ ಒಂದು ಇದರಲ್ಲಿ ಒಂದು ಸಿನಿಮಾ ಮಾಡಿದ್ದು. ಸೊ ಪ್ಲೀಸ್ ಸಪೋರ್ಟ್, ಎಲ್ಲರ ಸಪೋರ್ಟ್ ನಮ್ಗೆ ಬೇಕಾಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ.
ನಿಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಅವಕಾಶ ನನಗೆ ಸಿಕ್ಕಿದ್ದು ಒಂದು ನನ್ನ ಸುಮಾರು 50 ವರ್ಷದಿಂದ ಸ್ನೇಹಿತ ಸಂಗಾತಿ ಸದಾಶಿವ ಶೆಣೈ, ಆಮೇಲೆ ನರೇಶ್ ಶೆಣ ಕಳೆದ ವರ್ಷ ಅಷ್ಟೇ ನನಗೆ ಪರಿಚಯ ಆಗಿತ್ತು. ಅವರ ಒಂದು ಇಚ್ಛೆ ಮೇರೆಗೆ ನಾನು ಇವತ್ತು ಬಂದೆ. ಇದು ಮಾಧ್ಯಮದವರು ಮಾತ್ರ ಇರ್ತಾರೆ ಅಂತ ಹೇಳಿ ಮೇಲೆ ಸಂತೋಷ ಆಯಿತು. ಯಾಕಂದರೆ ನಾನು ಮೊದಲಿಂದ ಮಾಧ್ಯಮದವರೇ ಒಂದು ರೀತಿ ನನ್ನ ಕನ್ನಡ ಚಲನಚಿತ್ರರಂಗದಲ್ಲಿ ನನ್ನ ಬೆಳವಣಿಗೆಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳಬೇಕಾದ್ರೆ ಎಂದಿನಂತೆ ಕನ್ನಡ ಜನಾರ್ದನವರಿಗೆ, ಕನ್ನಡದ ಪ್ರೇಕ್ಷಕರಿಗೆ ಕೊಡುತ್ತದೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಕೊಡುತ್ತದೆ. ಈ ಚಲನಚಿತ್ರರಂಗವನ್ನು ಬೆಳೆಸಿದವರು ಮತ್ತು ನನ್ನನ್ನು ಕೂಡ ಬಹಳ ಬೆಂಬಲಿಸಿ ನಿಂತವರು ಅಂದರೆ ಮಾಧ್ಯಮದವರೇ. ಆವಾಗ ಪತ್ರಿಕಾರಂಗ ಬಹಳ ಪವರ್ಫುಲ್. ಕ್ರಮೇಣ ಏನು ಬದಲಾವಣೆಗಳಾಗಿವೆ ಅದರಂತೆ ಎಲ್ಲ ಆಗುತ್ತ ಕೂಡ ಯಾವ ಒಂದು ಇವತ್ತಿಗೂ ಕೂಡ ಮಾಧ್ಯಮಗಳು ಇಲ್ಲದೆ ಇದ್ದರೆ ಅವರ ಬೆಂಬಲ ಇಲ್ಲದೆ ಹೋದರೆ ಚಿತ್ರಗಳು ಯಶಸ್ವಿ ಆಗೋದು ಬಹಳ ಕಷ್ಟ ಅನ್ನೋದನ್ನು ನಾನು ಬಲ್ಲೆ. ಆ ದೃಷ್ಟಿಯಿಂದ ಮಾಧ್ಯಮದವರನ್ನು ಭೇಟಿ ಮಾಡೋದು ಅದಕ್ಕೆ ನಾನು ಬಹಳ ಖುಷಿಯಿಂದ ಸಂತೋಷವಾಗಿ ಬರ್ತೀನಿ ಅಂತ ತಕ್ಷಣ ಹೋಗ್ಕೊಂಡು ಬಂದಿದ್ದೀರಿ. ಕಳೆದ ವರ್ಷ ಸದಾಶಿವ ಶೆಣೈ ಅವರು ನನಗೆ ಮಂಗಳೂರಿನಲ್ಲಿ ನರೇಶ್ ಅವರ ಪರಿಚಯ ಮಾಡಿದ್ರು. ಇವತ್ತೇ ಅವರ ಹೆಸರು ನೋಡಿದ್ದೀನಿ, ಇವತ್ತನ್ನು ಮಂಗಲಪಾಡಿ ನರೇಶ್ ಶೆಣೈ ಅಂತ. ಸೊ ಅಲ್ಲಿ ನೋಡಿದ್ರೆ ಇವರು ನನ್ನ 75 ವರ್ಷ ಮುಗಿಸಿದ ಒಂದು ಸಂದರ್ಭದಲ್ಲಿ ಅದೇನು ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ನಮಗೆಲ್ಲ. ನಾನು ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬೆಳೆದವನು, ಉಡುಪಿ ಎಲ್ಲ ಕಡೆ. ಆದರೂ ಅಲ್ಲಿ ಒಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಮುಖ್ಯ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ದರ್ಶನ ಮಾಡಿಸಿದವರು ನರೇಶ್ ಅವರು. 3 ದಿವಸ ನಾನು ನನ್ನ ಕುಟುಂಬದವರನ್ನೆಲ್ಲ ನೋಡಿಕೊಂಡು ಒಂದೊಂದು ಜೊತೆ ಇದ್ದು ಅವರ ಅನೇಕ ಸ್ನೇಹಿತರ ಮನೆಗೆ ಊಟಕ್ಕೆಲ್ಲ ಕರ್ಕೊಂಡು ಹೋಗಿ ಬಹಳ ಆತ ಬರುವಾಗ ಒಂದು ನಾನೊಂದು ಫಿಲ್ಮ್ ಮಾಡಿದ್ದೆ ಅಂತ ಮೊದಲ ಸಲ ಪ್ರಸ್ತಾವ ಮಾಡಿದ್ರು. ಇದು ಎಂಥ ಲೋಕವಯ್ಯ ಅಂತ ಸಿನಿಮಾ ಮಾಡಿ, ಇದು ನಂದೇ ಟೈಟ್ಲ್ ಅಲ್ಲ ಅಂತ. ಇದು ಎಂಥ ಲೋಕವಯ್ಯ, ನಾನು ನಾರದ ವಿಜಯ ಚಿತ್ರದ ನಾರದ ಹಾಡುವ ಒಂದು ಹಾಡು, ಇದು ಎಂಥ ಲೋಕವಯ್ಯ. ಅದು ಒಂಥರ ಬಹಳ ಒಂದು ಮೈಲಿಗಲ್ಲು ಕನ್ನಡ ಚಲನಚಿತ್ರರಂಗದಲ್ಲಿ. ಯಾಕಂದರೆ ಅದರಲ್ಲಿ ಒಂದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅದರದ್ದು ಒಂದು ಕಡೆ ಪೌರಾಣಿಕ, ಒಂದು ಕಡೆ ಸಾಮಾಜಿಕ, ಆ ರೀತಿಯ ಮಿಕ್ಸನ್ನು ಮಾಡಿದಂಥ ಎಲ್ಲ ಕಾರಣಕರ್ತರು ಯಾರಿದ್ದಾರೆ ಅವರೆಲ್ಲರಿಂದ ಇವತ್ತು ನಾವು ಸ್ಮರಿಸಲೇಬೇಕು. ಅಂಥ ಒಂದು ಚಿತ್ರವನ್ನು ಕೊಟ್ಟಿದ್ದು. ಆ ಹಾಡನ್ನು ಕೂಡ ಉದಯಶಂಕರ್ ಅವರು ಬರೆದಿದ್ದು ಎಷ್ಟೊಂದು ಜನಪ್ರಿಯವಾಗಿತ್ತು ಅಂದರೆ ಅದನ್ನು ಕೂಡ ಸಾಮಾನ್ಯವಾಗಿ ನನ್ನೆಲ್ಲ ಹಾಡುಗಳನ್ನು SP ಬಾಲಸುಬ್ರಹ್ಮಣ್ಯ ಅವರೇ ಹಾಡ್ತಿದ್ರು. ಈ ಒಂದು ಹಾಡಿಗೆ ಇದು ನಿರ್ದೇಶಕರು ಸಿದ್ದಲಿಂಗಯ್ಯನವರು ನಿರ್ದೇಶಕರು, ವೀರಸ್ವಾಮಿಯವರು ಮತ್ತು ಅವರ ಸಂಗಡಿಗರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು. ಮತ್ತು ಅಶ್ವಥ್ ಅವರ ಸಂಗೀತ ಇದು. ಅವರು ಹಾಡುಗಾರರು, ಸಂಗೀತಕ್ಕೆ ಭಾಳ ವಿರಳವಾಗಿ ಸಂಗೀತಕಾರರಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಿದ್ರು. ಅದು ಇಂಥ ಒಂದು ಟ್ಯೂನ್ ಕೊಟ್ಟು ಅದನ್ನು ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಇವತ್ತಿಗೂ ಹೇಳಿದ್ದು ನಾವು ಬೀದಿಸಿ ಹೋಗ್ತಿತ್ತು. ಅದು ಇದು ಅಂತ ಇದೇ ಟೈಟ್ಲ್ ನಾವು ಬೇಕು ಅಂತ ಸಿದ್ದೇಶ್ ಅವರು ಹೇಳಿದರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಇದು ಎಂಥ ಇದು ನನ್ನೇ ಸಿನಿಮಾ, ನಾನು ಯಾಕೆ ನನ್ನ ಸಿನಿಮಾನಲ್ಲಿ. ಯಾಕಂದರೆ ಮಂಗಳೂರಿನಲ್ಲಿ ಇದ್ದ ಜನಬಲ, ಧನಬಲ, ಆಮೇಲೆ ಇರುವ ಒಂದು ಹುಮ್ಮಸ್ಸು ಎಲ್ಲ ನೋಡಿದ್ರೆ ಅದು ನಾನು ಮಾಡಿದ್ದೀನಿ. ಆಮೇಲೆ ಈ ಬಿಡುಗಡೆ ಮಾಡೋದಕ್ಕೆ ಈಗಿನ ಸಂದರ್ಭದಲ್ಲಿ ಅವಕಾಶ ಆಗಿಲ್ಲ. ನಾನು ಬರ್ತೀನಿ, ನೀವು ನಿಮ್ಮ ಸಕ್ರಿಯ ಒಂದು ಸಹಕಾರ ಕೊಡಬೇಕು ಅಂತ ನಾನು ಮಹೇಶ್ವರರಿಗೆ ಆ ಮುಹೂರ್ತ ಇವತ್ತು ಬಂದಿದೆ. ಬಹಳ ಸಂತೋಷದಿಂದ ಬಂದಿದ್ದೀನಿ. ನಮ್ಮೆಲ್ಲರ ಬೆಂಬಲದಿಂದ ಈ ಚಿತ್ರ ಯಶಸ್ಸು
ಗಳಿಸಲಿ, ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನವರು ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ನಾನು ಶುಭ ಬಯಸ್ತೀನಿ. ಈ ತಂಡದವರೆಲ್ಲರೂ ಗೌರವರು ಇದ್ದಾರೆ, ಸೀತೇಶ್ ಅವರು ಕೇರಳದಿಂದ ಬಂದಿದ್ದಾರೆ, ಆಮೇಲೆ ಯಾರು ಚಿತ್ರ ನೋಡಿದವರು ಅವರೇ ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಫಿಲ್ಮ್ ಅಂತ ವೇದಿಕೆ ಅವರು ಇಂಥ ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಜನರು ಕೂಡ ನಮ್ಮ ಮಹಾಜನತೆ ಕನ್ನಡಿಗರು ಈ ಚಿತ್ರಕ್ಕೆ ಬೆಂಬಲ ಕೊಡಲಿ ಅಂತ ನಾನು ಹೇಳಿ ನಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ನಮ್ಮ ಹಾಡು ಬಿಡುಗಡೆ ಮಾಡೋದ್ರ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಶುಭ